ಕನ್ನಡದ ಖ್ಯಾತ ನಟಿ ರಚಿತಾ ರಾಮ್ ನೋಡಿ ಆದರೂ ನಟಿ ರಮ್ಯಾ ಕಲಿಬೇಕು. ಇದು ನಟಿ ರಮ್ಯಾ ನೋಡಲೇಬೇಕಾದಂತಹ ಒಂದು ವಿಡಿಯೋ ಮತ್ತು ಸ್ಟೋರಿ. ಹೋಗಿದ್ದಕ್ಕೆ ಬಂದಿದ್ದಕ್ಕೆಲ್ಲ ಇಂಗ್ಲಿಷ್ನಲ್ಲಿ ಟ್ವೀಟ್ ಮಾಡುವ ನಟಿ ರಮ್ಯಾ. ಮಂಡ್ಯದ ಮಾಜಿ ಸಂಸದೆ ನಟಿ ರಮ್ಯಾಗೆ ಇನ್ನಾದರೂ ಬುದ್ಧಿ ಬರಲಿ. ಇದು ನಟಿ ರಮ್ಯಾ ನೋಡಲೇಬೇಕಾದಂತಹ ಒಂದು ಸ್ಟೋರಿ. ಹೋಗಿದ್ದಕ್ಕೆ ಬಂದಿದ್ದಕ್ಕೆಲ್ಲ ಇಂಗ್ಲಿಷ್ನಲ್ಲಿ ಟ್ವೀಟ್ ಮಾಡುವಂತಹ ನಟಿ ರಮ್ಯಾ. ಮಂಡ್ಯದ ಮಾಜಿ ಸಂಸದೆ ನಟಿ ರಮ್ಯಾಗೆ ಇನ್ನಾದರೂ ಕೂಡ ಬುದ್ಧಿ ಬರಲಿ ಅಥವಾ ಬುದ್ಧಿ ಕಲೀಲಿ ಅನ್ನುವಂಥದ್ದು. ಕನ್ನಡದ ವಿರುದ್ಧ ಯಾರಾದರೂ ಮಾತಾಡಿದರೆ ಸುಮ್ಮನೆ ಇರಕ್ಕಾಗಲ್ಲ. ನಾವು ಪರಭಾಷಾ ಸಿನಿಮಾಗಳನ್ನು ನೋಡ್ತೀವಿ. ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತಾಡಿದರೆ ನಾವು ಧ್ವನಿ ಎತ್ತಬೇಕು. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಚಿಕ್ಕವರು ತಪ್ಪು ಮಾಡುವವರೆಗೂ ಬಿಡಲ್ಲ, ಆದರೆ ದೊಡ್ಡವರು ತಪ್ಪು ಮಾಡಿದರೆ ಏನು ಮಾಡಬೇಕು? ಕನ್ನಡವನ್ನ ಯಾರಾದರೂ ಸರಿಯಾಗಿ ಮಾತಾಡಲಿಲ್ಲ ಅಂದ್ರೆ ನಾವು ಕನ್ನಡ ಮಾತಾಡುವುದು ಹೀಗೆ ಅಂತ ಕಲಿಸ್ತೀವಿ, ತಿಳಿಸ್ತೀವಿ. ಕನ್ನಡ ಭಾಷೆ ಬಗ್ಗೆ ತಪ್ಪಾಗಿ ಮಾತಾಡೋರನ್ನ ಏನಂತ ಹೇಳೋಣ? ಈಗ ನಮ್ಮ ಭಾಷೆ ಮೇಲಿರುವಂತಹ ಪ್ರೀತಿ ಗೌರವವನ್ನು ನಾವು ತಿಳಿಸೋಣ. ನಟಿ ರಚಿತಾ ರಾಮ್ ಹೇಳಿಕೆ ಇದು. ಕಮಲ್ ಹಾಸನ್ ವಿರುದ್ಧ ಮಾತನಾಡಿದ್ದಾರೆ ರಚಿತಾ ರಾಮ್. ಇನ್ನು ಈ ನಟಿ ರಚಿತಾ ರಾಮ್ರನ್ನ ನೋಡಿ ಕಲಿಬೇಕು ಕೆಲ ನಟ ನಟಿಯರು. ಕಮಲ್ ಹಾಸನ್ ಕನ್ನಡದ ಬಗ್ಗೆ ತೋರಿದಂತಹ ಅಸಡ್ಡೆ ಮತ್ತು ಬಾಲಿಶವಾದಂತಹ ಹೇಳಿಕೆಯ ವಿರುದ್ಧ ಯಾರ್ಯಾರು ಮಾತನಾಡಿದ್ದಾರೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಮಾತಾಡಿದ್ರ? ಇಲ್ಲ. ಬಿಗ್ ಬಾಸ್ ಹೋಸ್ಟರ್ ಕಿಚ್ಚ ಸುದೀಪ್ ಮಾತನಾಡಿದ್ರ? ಇಲ್ಲ. ಸದಾಕಾಲ ಸಂಗೀತಮಯವಾಗಿರ್ತಕ್ಕಂತಹ ರವಿಚಂದ್ರನ್ ಮಾತನಾಡಿದ್ರ? ಇಲ್ಲ. ಶಿವರಾಜ್ ಕುಮಾರ್ ಮಾತನಾಡಿದ್ರ? ಇಲ್ಲ. ರಾಜ್ಯಸಭೆ ಸದಸ್ಯ, ರಾಜಕಾರಣಿ, ಹಾಸ್ಯ ಕಲಾವಿದ, 4 ದಶಕಗಳಿಂದ ಚಂದನವನವನ್ನು ಆಳ್ತಾ ಇರತಕ್ಕಂತಹ ನಟ ಜಗ್ಗೇಶ್ ಮಾತನಾಡಿದ್ರ? ಇಲ್ಲ. ಇನ್ಯಾರು ಮಾತನಾಡಿದ್ರು? ನಟಿ ರಚಿತಾ ರಾಮ್ ಏನೊಂದು 10-11 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. 20-40 ವರ್ಷಗಳಿಂದ ಜಾಂಡ ಊರಿರ್ತಕ್ಕಂಥ ಯಾರೊಬ್ಬ ನಟ ನಟಿಯರು ಕೂಡ ಮಾತನಾಡಲಿಲ್ಲ. ಟೀ ಸ್ಟಾಲ್ನಲ್ಲಿ ಯಾರೋ ಒಬ್ಬ ಹಿಂದಿ ಹುಡುಗ ಕನ್ನಡದ ಬಗ್ಗೆ ಅದೇನೋ ಅಂದ ಅಂಥೇಳಿ ನಾವು ಇಡೀ ಊರೇ ಬೆಂಕಿ ಹತ್ತಿಸ್ಬಿಡ್ತೀವಿ. ಆದರೆ ಕನ್ನಡ ಭಾಷೆಯ ಅಸ್ತಿತ್ವದ ಬಗ್ಗೆಯೇ ಕಮಲ್ ಹಾಸನ್ ಪ್ರಶ್ನೆ ಮಾಡಿದರು. ಈ ಬಗ್ಗೆ ಮಾತನಾಡೋದಕ್ಕೆ ಯಾರೊಬ್ಬರು ಕೂಡ ತಯಾರಿಲ್ಲ. ಶ್ರೀಮಂತರು ಏನು ಬೇಕಾದರೂ ಹೇಳ್ಬೋದು, ಅನುಕೂಲಸ್ಥರು ಏನು ಬೇಕಾದರೂ ಹೇಳಿಕೆ ಕೊಡ್ಬೋದು. ಯಾವುದೋ ಒಬ್ಬ ಬಡಪಾಯಿ ಪಾಪ ಬಿಹಾರಿ, ಅಸ್ಸಾಮು, ಜಾರ್ಖಂಡ್ನವನು ವಲಸೆ ಬಂದವನೇನಾದರೂ ಅಂದು ಮಾತ್ರಕ್ಕೆ ನಾವು ಉರ್ಕೊಂಡು ಬೀಳ್ತೀವಿ. ಹಾಗಾದರೆ ನಟಿ ರಚಿತಾ ರಾಮ್ ಏನೇನು ಮಾತನಾಡಿದ್ದಾರೆ? ಚಂದನವನಕ್ಕೆ ಇಡೀ ಪಾಠ ಆಗಬೇಕು ಈ ಮಾತುಗಳು, ಕೇಳಿಸ್ಕೊಳ್ಳಿ. ನಮಸ್ಕಾರ. ನನಗೆ ಸಡನ್ ಆಗಿ ಒಂದು ಹಾಡು ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡದವನಾಗಿರು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ, ಯಾಕೆ ಈ ಹಾಡು ಹೇಳ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅನ್ಸತ್ತೆ. ಕನ್ನಡ, ಕರ್ನಾಟಕ ಅಂತ ಬಂದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಇಟ್ಸ್ ಅನ್ ಇಮೋಷನ್. ಹಾಗೇನೆ ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದ್ರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ? ನಾವು ಕನ್ನಡದವರು ಎಂತ ವಿಶಾಲ ಹೃದಯದವ್ರು ಅಂದ್ರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ, ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ, ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ, ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡ್ತೀವಿ. ಆದರೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವ್ಯಾಕೆ ವಾಯ್ಸ್ ರೈಸ್ ಮಾಡಬಾರ್ದು? ನಾವಿಲ್ಲಿ ಯಾವ ಭಾಷೆ ಬಗ್ಗೆನೂ ಕೆಟ್ಟದಾಗ ಮಾತಾಡ್ತಿಲ್ಲ. ನಾವೆಲ್ಲಾ ಭಾಷೆನೂ ವಿ ರೆಸ್ಪೆಕ್ಟೆಡ್. ಬಟ್ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ನಾವು ಕನ್ನಡಿಗರಾಗಿ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇಟ್. ನಂಗೆ ಇನ್ನೊಂದು ನಮ್ಮ ಭಾಷೆಲೆ ನಮ್ಮ ಕನ್ನಡದ ಹಾಡು ಇನ್ನೊಂದು ಹಾಕೋಕ್ ಬರ್ತಿದೆ. ದೊಡ್ಡವರಲ್ಲ ಜಾಣರಲ್ಲ, ಚಿಕ್ಕವರಲ್ಲ ಕೋಣರಲ್ಲ ಅಂತ. ಚಿಕ್ಕವ್ರು ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳೋವರೆಗೂ ಬಿಡಲ್ಲ ದೊಡ್ಡೋರು. ಆದ್ರೆ ದೊಡ್ಡೋರು ತಪ್ಪು ಮಾಡಿದ್ರೆ, ತಪ್ಪು ಮಾಡಾದ್ಮೇಲೆ ಕ್ಷಮೆ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಕನ್ನಡನ
ಸರಿಯಾಗಿ ಮಾತಾಡದೇ ಇರೋರ್ನ ನಾವು ಹೀಗಲ್ಲ ಹೀಗೆ ಕನ್ನಡ ಮಾತಾಡೋದು ಅಂತ ತಿಳಿಸ್ತೀವಲ್ಲ, ಕಲಿಸ್ತೀವಿ ಆಕ್ಚುಲಿ. ಇನ್ನ ಕನ್ನಡ ಭಾಷೆ ಬಗ್ಗೆ ತಪ್ಪಾಗಿ ಮಾತಾಡೋರ್ನ ಏನಂತ ಹೇಳೋಣ? ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತೀವಿ. ನಾವ್ ಎಲ್ರೂ ಸಹ, ಪ್ರತಿಯೊಬ್ಬ ಕನ್ನಡಿಗ ಅವರವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವರವರ ಪ್ರೀತಿನ, ಅವರ ಅಭಿಮಾನನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸ್ತೀವಿ. ಇವಾಗ ನಮ್ಮ ಭಾಷೆನ, ನಮ್ಮ ಭಾಷೆ ಮೇಲೆ ಇರುವಂತ ಪ್ರೀತಿ, ನಮ್ಮ ಭಾಷೆ ಮೇಲೆ ಇರುವಂತ ಗೌರವನ ನಾವು ತಿಳಿಸೋಣ. ಏನಂತೀರಾ? ಎಲ್ರಿಗೂ ನಮಸ್ಕಾರ. ನಂಗೆ ಸಡನ್ ಆಗಿ ಒಂದು ಹಾಡು ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು. 10 ವರ್ಷದ ಹಿಂದೆ ಚಂದನವನಕ್ಕೆ ಬಂದಂತಹ ನಟಿ ರಚಿತಾ ರಾಮ್ಗೆ ಕನ್ನಡದ ಮೇಲಿರ್ತಕ್ಕಂತಹ ಪ್ರೀತಿ, ನಂಬಿಕೆ, ಅಭಿಮಾನ ಯಾಕೆ 20-25 ವರ್ಷ ಆದರೂ ಕನ್ನಡದ ಸಿನಿಮಾ ಇಂಡಸ್ಟ್ರಿಯಲ್ಲಿರ್ತಕ್ಕಂತಹ ನಟಿ ರಮ್ಯಾಗೆ ಬಂದಿಲ್ಲ? ನಟಿ ರಮ್ಯಾಗೆ ಈ ತರಹದ ಹೇಳಿಕೆ ಹೇಳೋದಕ್ಕೆ ಯಾಕೆ ಮನಸ್ಸು ಬಂದಿಲ್ಲ? ಎಲ್ಲರಿಗೂ ಕೂಡ ರಚಿತಾ ರಾಮ್ ಮಾದರಿಯಾದರು. ಈ ಒಂದು ವಿಚಾರಕ್ಕೆ ಕಮಲ್ ಹಾಸನ್ನನ್ನು ಪ್ರಶ್ನೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಸೊ ನಟಿ ರಚಿತಾ ರಾಮ್, ಸಣ್ಣವರು ತಪ್ಪು ಮಾಡಿದ್ರೆ ನಾವು ಅದನ್ನು ತಿದ್ದುವಂಥ ಪ್ರಯತ್ನ ಮಾಡ್ತೀವಿ, ಆದರೆ ದೊಡ್ಡವರು ತಪ್ಪು ಮಾಡಿದಾಗ ಪ್ರಶ್ನೆ ಮಾಡುವಂತಹ ಒಂದು ಆಸಕ್ತಿಯನ್ನು ಕೂಡ ನಾವು ತೋರಿಸೋದಿಲ್ಲ. ಇದು ಯಾಕೆ, ಈ ತರಹದ ತಾರತಮ್ಯ ಯಾಕೆ ಅಂತ ಹೇಳಿ ರಚಿತಾ ರಾಮ್ ಪ್ರಶ್ನೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.